ನಿಮ್ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವ್ದನ್ನು ಮಾಡಕ್ಕೆ ನಿಮ್ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಆಯ್ತಪ್ಪ, ಆಯ್ತು ಬಿಡ್ರಿ. ಸೇ ಸುನೀಲ್, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ. ಐ ವಿಲ್ ಡೂ ಮೈ ಬೆಸ್ಟ್. ಯಾವುದೇ ಸುಲಭವಾಗಂತೂ ಸಾಧ್ಯ ಇಲ್ಲ. ಎನಿಥಿಂಗ್ ಈಸ್ ಎಲ್ಲ ಸುಲಭ. ಈ ಮಧ್ಯೆ ನಮ್ಮ ಬ್ಯೂರೋಕ್ರಾಟ್ಸು ಅಷ್ಟು ಸುಲಭವಾಗಿ ಕೊಡುದಿಲ್ಲ, ಗೊತ್ತಿದೆ. ಕೋರ್ಟ್ಗಳಲ್ಲೂ ಕೂಡ ಬೇಕಾದಷ್ಟು ಪಿಎಗಳು ಬರ್ತವೆ. ನೀವು ಬೇಕಾದಷ್ಟು ಟೀಕೆ ಮಾಡ್ತೀವಿ. ಎಲ್ಲದೂ ಕಷ್ಟ ಇದೆ. ನೀವು ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ. ಈಗ ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಚಾನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ ಸಿಎಂ ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ ಹೊರಡ್ ಅಬೌಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ. ಇಲ್ಲ, ಮಹಾರಾಷ್ಟ್ರ ಸಿಎಂ ಎಲ್ಲ ಕೊಡೋಕ್ಕಾಗಲ್ಲ, ದೇಶಕ್ಕೆ ಒಂದು ಎಕನಾಮಿಕ್ ಸೆಂಟರ್ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಹೆಂಗ್ ಮಾಡಿದ್ರು? ಈಗ ಇವರು ಆಂಧ್ರ ಸಿಎಂ ಒಂದು ಹೊಸದಾಗಿ ಒಂದು ಸಿಟಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್. ಅಲ್ಟಿಮೇಟ್ಲಿ ರೈತರು ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಇರ್ಬೋದು, ITPS ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರು ಜಮೀನು. ಈಗ ಪೆರಿಫೆರಲ್ ಬಂದರು ಅವತ್ತಿನ ಕಾಲದಲ್ಲಿ ಮಾಡಿದ್ರಲ್ಲ, ಬಿಸ್ನೆಸ್ ಕಾರ್ಡ್ ಅಂತ ಏನು ಮಾಡಿದ್ರಲ್ಲ, ಅದು ದಟ್ ಇಸ್ ಅ ಬಿಗ್ ವಿಷನ್. ಐ ಆಮ್ ನಾಟ್ ಟೆಲಿಂಗ್ ನೋ. ಎಲ್ಲ ಮಾಡಿದಂತ ಸರ್ ದೇವೇಗೌಡರಾಗ ಫ್ಲೈಓವರ್ ಮಾಡಿಸಿದ್ರು, ತಪ್ಪು ಅಂತ ಹೇಳಕ್ಕಾಗ್ತದೆ. ಇವತ್ತು ನಾವು 106 ಎಕರೆ ಮಾಡಿದ್ದೀವಿ. ಅವತ್ತು ಅನಂತಕುಮಾರ್, SN ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸ್ ಅಷ್ಟೇ ದೇವೇಗೌಡರು ಅವ್ರು ಸೈನ್ ಮಾಡೋದು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು, ಕಂಡೀಷನ್ ಏನಾಗ್ತಿತ್ತು. ಸೊ ಬಿಡಿ, ಯಾರೋ ಲೋಪದೋಷ ಅಂತಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕು ಮಾಡೋಣ, ಆಮೇಲೆ ಸಪ್ರೇಟ್ ಸಿಸ್ಟಮ್ ಮಾಡೋಣ. ಸೊ ಹಂಗೆ ನಮ್ಮ ಆಲೋಚನೆ